ಡ್ರೆಸ್ ಕೋಡ್ ಹೇಳಿದ್ದಾರೆ ಇವತ್ತು ಆ್ಯಕ್ಚುಲಿ. ಓಕೆ ಹಾಯ್ ಮಾಡಿ. ಓಕೆ ಮೇಲ್ನಿತ್ತು ತುಂಬ ಹೈಟ್ ಆಗಿಬಿಡುತ್ತೆ, ಕವರ್ ಆಗಲ್ಲ. ಈಗ ಸರಿ ಕವರ್ ಆಗುತ್ತೆ. ಮಾತಿಗಿಂತ ಇವತ್ತು ಗಾಯನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಾಕ್ಲೇಟ್. ನಿಮ್ಮ ಅಜ್ಜ ಗೊತ್ತು ಪ್ರದೀಪನ ಓಕೆ ಥ್ಯಾಂಕ್ ಯು. ಅಧ್ಯಕ್ಷರು ಏನು ಬಡಿಸ್ತಿದ್ದಾರೆ, ಫುಲ್ಲು ಬ್ಯುಸಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಎಸ್, ವ್ಲಾಗ್ಸ್ ಇಲ್ಲ ಅಂದರೆ ಒಂದು 20-25 ಡೇಸ್ ಆದರೂ ಇರೋದಿಲ್ಲ, ಇಲ್ಲಾಂದರೆ ವಾರದೊಳಗೆ ಮತ್ತೊಂದು ಆಗಿರುತ್ತೆ ಅಲ್ವಾ. ಏನು ಮಾಡಲಿ, ಟಾಪಿಕ್ ಸಿಗೋದಿಲ್ಲ, ಸೊ ಕಂಟೆಂಟ್ ಸಿಗೋದಿಲ್ಲ. ಸಿಕ್ಕಿದಾಗ ಬಿಡೋದು ಬೇಡ ಅಂತ ಮಾಡ್ತೀನಿ. ಈ ರೀತಿ ಕನ್ಸಿಸ್ಟೆನ್ಸಿ ಇಲ್ದಿದ್ರೂ ಕೂಡ ಈ ನಿಮ್ಮ ಅಶ್ವಿನಿನ ಸಪೋರ್ಟ್ ಮಾಡ್ತಾ ಬಂದಿರೋ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಕಳ್ಸೋಕ್ಕೆ ಹೊರಟಿದ್ದೀನಿ. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆ ಕರ್ನಾಟಕ ಲೇಖಕಿಯರ ಸಂಘ ಇವರ ಕಾಂಬಿನೇಷನಲ್ಲಿ ಒಂದು ಮೀಟಿಂಗ್ ಆಗ್ತಾಯಿದೆ. ಮೀಟಿಂಗ್ ಅನ್ನೋದ್ರಿಗಿಂತ ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು, ಒಂದು ಈವೆಂಟ್. ಸೊ ಮೀಟಿಂಗಿಂತ ಸ್ವಲ್ಪ ದೊಡ್ಡದಾಗೆ ಆಗ್ತಾಯಿದೆ. ಸೊ ಅಲ್ಲಿ ಯಾವ ಥರ ಆಗ್ತಿದೆ ಅಂತೆಲ್ಲ ತೋರಿಸೋಣ ಅಂತ ಅನ್ನಿಸ್ತು. ಆ್ಯಂಡ್ ಅದರಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಜೊತೆಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮುಂಗಾರು ಸಾಹಿತ್ಯ ಸಂಜೆ ಅನ್ನೋ ಒಂದು ಹೆಸರಲ್ಲಿ ಒಂದಷ್ಟು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಆ್ಯಂಡ್ ಆಲ್ಸೋ ಹಾಡಿನ ಸ್ಪರ್ಧೆ ಕೂಡ ಇಟ್ಟಿದ್ದಾರೆ. ಮಳೆಗಾಲ ಆಗಿರೋದ್ರಿಂದ ಮಳೆನ ಕುರಿತಾಗಿ ಒಂದಷ್ಟು ಹಾಡುಗಳನ್ನು ಹೇಳುವಂತಹ ಸ್ಪರ್ಧೆ. ಸೊ ನೋಡೋಣ, ನಾನು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ದೀನಿ. ಸ್ವಲ್ಪ ಅಂತ ಯಾಕಂದೆ ಅಂದರೆ ಆಲ್ಮೋಸ್ಟ್ ಹೇಳೋದು ಒಂದು ವಾರ ಮುಂಚೆನೇ ಹೇಳಿದರು. ಬಟ್ ನಾನು ಯಾವ ಹಾಡು ಹೇಳಲೋ ಬೇಡೋ ಅಂತ ಒಂದು ಕನ್ಫ್ಯೂಷನಲ್ಲೇ ಕಳೆದುಬಿಟ್ಟೆ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ನಿನ್ನೆ ತನಕನೂ 3 ಸಾಂಗ್ಸಲ್ಲಿ ಕನ್ಫ್ಯೂಷನ್ ಇತ್ತು. ಮುಂಗಾರು ಮಳೆಯೇ, ಹಾಗೆ ಇನ್ನೊಂದು ಯಾವುದು, ಮೊದಲ ಮಳೆಯಂತೆ, ಆ್ಯಂಡ್ ದೆನ್ ಮಾಯದಂಥ ಮಳೆ ಬಂತಾಣ. ಯಾಕೋ ಸೆಟ್ಟೇ ಆಗಲಿಲ್ಲ. ಹಾಗಾಗಿ ಈ ಜಾನಪದ ಗೀತೆನೇ ಫೈನಲೈಸ್ ಮಾಡಿ ರೆಡಿ ಆಗಿದ್ದೀನಿ. ಅದು ಇವತ್ತು ಸ್ವಲ್ಪ ರಾಗ ಕರೆಕ್ಟಾಗಿ ಕಲ್ತಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಹೋಗೋಣ. ಇಲ್ಲಿ ಕಳಸದಲ್ಲಿ ಸಾಯಿ ಮಂದಿರ ಅನ್ನೋ ಒಂದು ಜಾಗದಲ್ಲಿ ಇವತ್ತಿನ ಪ್ರೋಗ್ರಾಮ್ ಅವ್ರ ಈವೆಂಟ್. ಓಕೆ, ಇವರು ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಡ್ರೆಸ್ ಕೋಡ್ ಹೇಳಿದ್ದಾರೆ ಇವತ್ತು. ಆ್ಯಕ್ಚುಲಿ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲೇ ಬನ್ನಿ ಅಂತ. ಸೊ ನಾನು ಅಷ್ಟೇ ಕರ್ನಾಟಕದ ಬಾವುಟನೇ ನೋಡ್ದಂಗೆ ಆಗ್ತಿದ್ದೇನು. ಹೇಗಿದೆ ಬಸ್ ಇವತ್ತಿನ ಡ್ರೆಸ್ಸು? ಓಕೆ ಬಾ ಹೋಗೋಣ. ಥ್ಯಾಂಕ್ ಯು. ದಿಸ್ ಇಸ್ ಟೂ ಮಚ್. ನೀವು ಹೇಳಿದ್ರ ತಾನೇ. ನಾನು ಹಂಗಾರೆ ಸೀರೆನೇ ಉಡ್ತಿದ್ದೆ. ನಿಮ್ಮನ್ನು ನೋಡಿ ನಂಗೆ ರಿಗ್ರೆಟ್ ಆಗ್ತಿದೆ. ಹೌದಾ? ಓಕೆ ಓಕೆ. ಹೌದೇನು, ನಾನು ಒಬ್ಬಳೇನ ಏಲಿಯನ್ನೇನ ಹಂಗಾದ್ರೆ? ಎಸ್, ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೋಗ್ರಾಮ್ ನಡೀತಿರೋದು ಇದೇ ಒಂದು ಹಾಲಲ್ಲಿ. ಆ್ಯಂಡ್ ಈ ಜಾಗ ಬಂದು ನಮ್ಮ KKB ಬಸ್ ಓನರ್ ಆದಂತಹ KK ಬಾಲಕೃಷ್ಣ ಭಟ್ ಅವ್ರದ್ದು. ಆ್ಯಂಡ್ ಅವ್ರ ಮನೆ ಪಕ್ಕದಲ್ಲೇ ಇರುವಂತಹ ಸಾಯಿ ಮಂದಿರ ಇದು. ಆಕ್ಚುಲಿ ನಮ್ಮ ಕಸಾಪದ ಮೀಟಿಂಗ್ ಆರ್ ಪ್ರೋಗ್ರಾಮ್ ಆಗಿರ್ಬೋದು, ನಮ್ಮ ಕಸಾಪದ ಮಹಿಳೆಯರೇ ಖುದ್ದಾಗಿ ಅವ್ರ ಮನೆಯಲ್ಲೇ ಮಾಡ್ಕೊಂಡಿದ್ದು ಉಂಟು. ಆ್ಯಂಡ್ ಅದಕ್ಕೆ ಅವಕಾಶ ಆಗದೆ ಇದ್ದಾಗ, ತೊಂದರೆ ಆದಾಗ ಈ ರೀತಿ KK ಬಾಲಕೃಷ್ಣ ಭಟ್ ಅವರು ತಮ್ಮ ಜಾಗವನ್ನು ಬಿಟ್ಟುಕೊಡ್ತಾರೆ, ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಎಸಲಿ ನೀವೇ ನೋಡ್ತಿರೋ ಹಾಗೆ ಹೊರನಾಡಿನ ಧರ್ಮಕರ್ತರಾದಂತಹ ಭೀಮೇಶ್ವರ ಜೋಶಿಯವರ ಧರ್ಮಪತ್ನಿ ರಾಜಕ್ಕ ಅವರು ಬಂದರು. ಆ್ಯಂಡ್ ಇವ್ರ ಬಗ್ಗೆ ಗೊತ್ತಿಲ್ಲದಿರೋರೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವ್ರ ಬಗ್ಗೆ ಹೇಳೋದಾದ್ರೆ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಕಸಾಪ ಅಂದರೆ ಸಾಕು, ಖುಷಿಯಾಗಿ ಬಂದು ಒಂದಷ್ಟು ಕ್ಷಣಗಳನ್ನು ನಮ್ಮ ಜೊತೆ ಕಳೀತಾರೆ. ಸಚ್ ಅ ಡೌನ್ ಟು ಅರ್ತ್ ಲೇಡಿ. ಸಿಲೆ ಫೋಟೋ ಸೆಷನಿಗೆಲ್ಲ ಹೊರಗೆ ಬರ್ತಾ ಇದ್ದಾರೆ. ನಮ್ಮ ಕಸಾಪದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋಷ್ಟೊತ್ತಿಗೆ ಒಂದು ಫೋಟೋ ಸೆಷನ್ ಇದ್ದೇ ಇರುತ್ತೆ. ಆ್ಯಂಡ್ ಯಾವಾಗಲೂ ಅಷ್ಟೇ ನಾವು ಯೂಶ್ವಲಿ ಮೊಬೈಲಲ್ಲೇ ತೊಗೊಂಡ್ಬಿಡ್ತೀವಿ, ಬಟ್ ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ ಅಂತ ಈ ಸರಿ ಸ್ಪೆಷಲ್ಲಾಗಿ ಫೋಟೋಗ್ರಾಫರ್ನ ಕರೆಸಿ ಫೋಟೋ ತೆಗೆಸಲಾಯಿತು. ಆ್ಯಂಡ್ ಅದರದ್ದೇ ಪ್ರಿಪ್ರೇಷನ್ ಆಗ್ತಾ ಇದೆ. ಇಲ್ಲಿ ಮೇಲ್ನಿತ್ತು ತುಂಬ ಹೈಟ್ ಆಗಿಬಿಡುತ್ತೆ, ಕವರ್ ಆಗಲ್ಲ. ಈಗ ಸರಿ ಕವರ್ ಆಗುತ್ತೆ. ಚೇರ್ ಮೇಲೆ ಹತ್ತಿ ನಿಲ್ತಾರೆ. ಇಷ್ಟು ಜನ ಕವರ್ ಆಗ್ತಾರಂತ. ಚೇರ್ ಮೇಲೆ ಹತ್ತಿ. ಚೇರ್ ಮೇಲೆ ಬಂದರು, ಫೋಟೋಗ್ರಾಫರ್ ಬಂದರು. ಆ್ಯಕ್ಚುಲಿ ನಾವು ಇವತ್ತು ಆಲ್ಮೋಸ್ಟ್ 50 ಮೆಂಬರ್ಸ್ ಇದ್ವೇನೋ, ಅದು ಆಬ್ಸೆಂಟ್ ಆದವ್ರನ್ನ ಬಿಟ್ಟು. ಸೊ ಇಷ್ಟು ಜನ ಒಂದೇ ಫ್ರೇಮಲ್ಲಿ ಕಟ್ಟಾಕೋದು ಸಾಧಾರಣ ವಿಷಯ ಅಲ್ವೇ ಅಲ್ಲ. ಸೊ ಸ್ವಲ್ಪ ತಲೆಬಿಸಿ ಮಾಡ್ಕೋಬೇಕಾಯಿತು. ಬಟ್ ನಮ್ಮ ರಾಜಕ್ಕ ಹಾಗೆ ನಮ್ಮ ಅಧ್ಯಕ್ಷರು ಆ್ಯಂಡ್ ಆಲ್ಸೋ ಜಿಲ್ಲಾ ಸಂಚಾಲಕರು ಇದ್ದಾರೆ, ಮಮತಾಜ್ ಅಂತ, ಎಲ್ಲರೂ ಸೇರಿ ಇದನ್ನು ಸಕ್ಸಸ್ ಮಾಡೇ ಬಿಟ್ರು. ಎಸ್, ಫೋಟೋ ಸೆಷನ್ ನೆಕ್ಸ್ಟು ಲೇಟ್ ಮಾಡದೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೇ ಬಿಟ್ಟರು. ಬಂದಿರುವಂತಹ ಗೆಸ್ಟ್ನ ಎಲ್ಲ ಸ್ಟೇಜಿಗೆ ಕರೆಯುವಂಥದ್ದು.
ಚಿನ್ನಗಾನ ವಿಶಾರದೆ. बालं गजकन्दमालं शरचन्द्रबालं महादैत्यकालं ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಎಸ್, ನಮ್ಮ ಕಸಾಪದ ಕುರಿತಾಗಿ ಇದು ನನ್ನ 3ನೇ ವ್ಲಾಗ್. ಈ ಹಿಂದಿನ 2 ವ್ಲಾಗಲ್ಲೂ ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ಬಿಟ್ಟಿದ್ದೀನಿ. ಸೊ ಮತ್ತೆ ಹೇಳಿದ್ರೆ ರಿಪೀಟ್ ಅನಿಸ್ಬೋದು, ಆದರೂ ಕೂಡ ಒಂದ್ಸರಿ ಹೇಳ್ಬಿಡೋಣ ಅಂತ ಅನಿಸುತ್ತೆ, ಬ್ರೀಫ್ ಆಗಿ ಅಟ್ಲೀಸ್ಟ್. ಎಸ್, ನಮ್ಮ ಕಸಾಪದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ವೆಲ್ ಪ್ಲ್ಯಾನ್ಡ್ ಆಗಿ ಒಂದು ರೀತಿ ಅರ್ಥವತ್ತಾಗಿ ಮಾಡ್ತಾರೆ ನೋಡಿ. ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ನಮ್ಮ ಕನ್ನಡದ ನಾಡಗೀತೆಯೊಂದಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮಿನ ಉದ್ಘಾಟನೆ ಕೂಡ ನಮ್ಮ ಹಚ್ಚೇವು ಕನ್ನಡದ ದೀಪ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗ್ನೊಂದಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬಂದಿರುವಂತಹ ಅತಿಥಿಗಳು ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿದ ನಂತರನೇ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಸೊ ಎಷ್ಟು ಚಂದ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಸೊ ಇಂಥದ್ರಿಂದನೇ ಅಲ್ವಾ ಒಂದು ಕಾರ್ಯಕ್ರಮದ ತೂಕ ಅನ್ನೋದು ಹೆಚ್ಚೋದು. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಒಬ್ಬೊಬ್ರದ್ದೇ ಸ್ಪೀಚ್. ಆ್ಯಂಡ್ ಈಗ ನೀವು ನೋಡ್ತಿರೋದು ಮಮತಾಜ್ ಅಂತ, ಈ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಆ್ಯಂಡ್ ಈ ಹಿಂದೆ ಇವರು ನಮ್ಮ ಕಸಾಪದ ಅಧ್ಯಕ್ಷರಾಗಿದ್ರು ಆ್ಯಂಡ್ ಈಗ ಜಿಲ್ಲಾ ಸಂಚಾಲಕರಾಗಿ ತೇರ್ಗಡೆ ಆಗಿದ್ದಾರೆ. ಅದೊಂದು ಖುಷಿ ನನಗೆ. ಎಷ್ಟು ಬ್ರಾಡ್ ಮೈಂಡೆಡ್ ಲೇಡಿ. ಆ್ಯಂಡ್ ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿದಾಗಲೇ ಅನಿಸುತ್ತೆ ಎಷ್ಟು ಪಾಸಿಟಿವಿಟಿ ಇದೆ ಅವ್ರ ಹತ್ರ ಅಂತ. ಎಸ್, ಇವರಿಗೆ ಹಾಗೂ ಇವರ ವ್ಯಕ್ತಿತ್ವಕ್ಕೆ ಅಭಿಮಾನಿ ನಾನು. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾವು ಇಷ್ಟು ಜನ ಹೆಣ್ಮಕ್ಳನ್ನ ಒಂದು ಕಡೆ ಒಟ್ಟಾಗಿ ಒಂದು ಪ್ರೋಗ್ರಾಮ್ ನಡೆಸೋದು ಅಂದರೆ ಸಾಧಾರಣ ವಿಷಯ ಅಲ್ವೇ ಅಲ್ಲ. ಆ್ಯಂಡ್ ಅದನ್ನು ಎಷ್ಟು ಈಸಿಯಾಗಿ ನಮ್ಮ ಮಮತಾಜ್ ಅವರು ಹಾಗೆ ನಮ್ಮ ಅಧ್ಯಕ್ಷರು ಜಾನಕಿ ಸುಂದರೇಶ್ ಅವರು, ಮುಂದೆ ತೋರಿಸ್ತೀನಿ, ಅವರು ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮಳೆಯ ಕುರಿತಾಗಿ ಹಾಡಬೇಕು ಅಂತ ಒಂದು ನಿಬಂಧನೆ ಕೂಡ ಇದೆ. ಎಸ್, ಇವತ್ತಿನ ಪ್ರೋಗ್ರಾಮ್ನ ಮುಖ್ಯ ಘಟ್ಟ ಮಳೆನ ಕುರಿತಾದಂತಹ ಹಾಡಿನ ಸ್ಪರ್ಧೆ ಸ್ಟಾರ್ಟ್ ಆಗೇ ಬಿಡ್ತು. ಅಂಡ್ ಇದಕ್ಕೆ ತೀರ್ಪುಗಾರರಾಗಿ ನಮ್ಮ ಕಸಾಪದ ಮಹಿಳಾ ಘಟಕದ ಮಹಿಳೆಯರನ್ನೇ ಕೋರಿಸಲಾಗಿತ್ತು. ಅಂಡ್ ಸ್ಪರ್ಧೆ ಅಂದ್ರೆ ಕೇಳ್ಬೇಕಾ, ಒಂದಷ್ಟು ಪ್ರಿಪರೇಷನ್ ಅಲ್ಲೇ ಬಂದಿರ್ತಾರೆ. ಅಂಡ್ ಅದ್ರಲ್ಲಂತೂ ಒಬ್ರು ಸಂಗೀತ ಬರೋರು, ಅವರು ನೋಡೇ ಸ್ವಲ್ಪ ನರ್ವಸ್ ಆಗಿಬಿಟ್ಟೆ, ಇಷ್ಟು ಚೆನ್ನಾಗಿ ಹಾಡಾಡ್ಬಿಟ್ರೆ ನಮ್ಮ ಕತೆ ಏನು ಅಂತ. ಬಿಕಾಸ್ ನಂಗೆ ಸಂಗೀತದ ಒಂದು ಅಕ್ಷರ ಕೂಡ ಬರೋದಿಲ್ಲ. ಓಕೆ, ಅಲ್ಲಿ ಸಾಂಗ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಯಾಕೋ ಭಯ ಆಗ್ತಾ ಇದೆ. ಇಲ್ಲಿ ನನ್ನ ಜೊತೆಗೆ ಇವರಿಬ್ಬರಿದ್ದಾರೆ, ಸುಮನಾ ಜಯರಾಜ್, ಕಲ್ಪನಾ ಅಜಿತ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಸ್, ಚೀಟಿ ಎತ್ತೋ ಮೂಲಕ ಹೆಸರನ್ನು ಅನೌನ್ಸ್ ಮಾಡ್ತಾ ಇದ್ರು. ಆ್ಯಂಡ್ ನನ್ನ ಹೆಸರು ಕೂಡ ಬಂತು. ಆ್ಯಕ್ಚುಲಿ ಮೊದಲಿಗೆ ಸಣ್ಣಗೆ ಭಯ ಇತ್ತು, ನರ್ವಸ್ ಆಗಿದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಎಷ್ಟು ಕೆಡ್ದಾಗ ಹಾಡಿದೆ ಅಂತ ನನಗೆ ಅನ್ನಿಸ್ತು. ಬಟ್ ಅಲ್ಲಿ ಇದ್ದವ್ರು ಹೇಳಿದ್ರು ಚೆನ್ನಾಗಿ ಹಾಡಿದೆ, ರಾಗ ಚೆನ್ನಾಗಿತ್ತು ಅಂತ. ಆದರೂ ಕೂಡ ನಮಗೆ ಗೊತ್ತಿರುತ್ತಲ್ವ ನನ್ನ ಕೆಪಾಸಿಟಿ ಏನು ಅಂತ. ಸಂಗೀತ ಬರೆದಿದ್ರು ಕೂಡ ಐ ಥಿಂಕ್ ನಾನು ಸಾಂಗ್ ಸೆಲೆಕ್ಷನಲ್ಲಿ ಎಡೋಬಿಟ್ಟೆ. ಬಿಕಾಸ್ ಜನಪದ ಗೀತೆ ಅನ್ನೋದು ಸಂಗೀತಗಾರರು ಹಾಡಿದ್ರೆ ಕಂಪ್ಲೀಟ್ ಶ್ರುತಿಬದ್ಧವಾಗಿ ಹಾಡ್ತಾರೆ, ಅದಕ್ಕೆ ರಾಗ ಅಂತ ಅಷ್ಟಾಗಿ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಹೇಳಿದ್ರೆ ಆಲ್ಮೋಸ್ಟ್ ಎಷ್ಟು ಹೇಳಿದ್ರು ಪದ್ಯ ಥರನೇ ಆಗಿಬಿಡುತ್ತೆ ಫೈನಲಿ. ಹಾಗಾಗಿ ಇಲ್ಲಿ ನಾನು ಹಾಡಿದ್ದನ್ನು ತೋರಿಸ್ಲಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಶಾರ್ಟ್ಸಲ್ಲಾದರೂ ನನ್ನ ವಾಯ್ಸನ್ನು ಪರಿಚಯ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡಿದವರಿಗೆಲ್ಲ ಸಮಾಧಾನಕರ ಬಹುಮಾನ ಕೂಡ ಇತ್ತು. ಕ್ಲಿಪ್ಪು, ಚಾಕ್ಲೇಟ್. 5th ಪ್ಲೇಸ್ ಬಂತೇನೋ ಐ ಥಿಂಕ್. ಇವರೇ ಒಬ್ಬರು ಜಡ್ಜ್ ಅಲ್ವಾ, 3 ಜನದಲ್ಲಿ ಭಾವನ ಮಿಸ್ಸು. ನಮಸ್ತೆ ಎಲ್ರಿಗೂ. ಓಕೆ, JM ಸ್ಕೂಲ್ ಟೀಚರ್. ನನ್ನ ಬರ್ತೀರಾ ನನ್ನ ಮಗನಿ? ಥರ್ಡ್ ಸ್ಟ್ಯಾಂಡರ್ಡ್ ತಗೊಂಡಿದ್ದು 1984ರಲ್ಲಿ ಆಯ್ತಾ. ಕಳ್ಳಿ ಚೆನ್ನಮ್ಮನ ಕಾಲದಲ್ಲಿ ಶಿವಪ್ಪ ನಾಯಕನ ಮಗಳು ಸಿದ್ದಮ್ಮಾಜಿ ಅಂತ ಕೊಡ್ತಾರೆ. ಎಸ್, ಈಗ ನೋಡ್ತಿದ್ರಲ್ಲ, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಆ್ಯಂಡ್ ಆಲ್ಸೋ ಜಿಲ್ಲಾ ಸಂಚಾಲಕರು, ಹಾಗೆ ಇತಿಹಾಸ ಶಾಸನ ತಜ್ಞರು, ಹಾಗೆ ಸಾಹಿತಿಗಳು ಕೂಡ. ಎಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಹತ್ರ 1-2 ನಿಮಿಷ ಮಾತಾಡಿದ್ರೆ ಸಾಕು. ಆ್ಯಂಡ್ ಇವ್ರದ್ದೊಂದು ಬೇಡಿಕೆ, ನನ್ನ ಚಾನಲ್ನ ಹೆಸರನ್ನು ಮಲೆನಾಡು ಬದಲು ಮಲೆನಾಡು ಅಂತ ಹಾಕೊಳ್ಳಿ ಅಂತ. ಐ ಮೀನ್ ಅವ್ರ ಪ್ರಕಾರ ಮಲೆನಾಡು ಅಂತ ನಾನು ಒತ್ತಕ್ಷರ ಆಗಿ ಯೂಸ್ ಮಾಡಬಾರ್ದು, ಮಲೆನಾಡು ಅಂತ ಹಾಕಬೇಕು ಅಂತ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಇಂಗ್ಲೀಷಲ್ಲಿ ಇರೋದು, ಇಟ್ಸ್ ಓಕೆ ಅಂತ ಅನ್ಸುತ್ತೆ ಅಲ್ವಾ. ಆದರೂ ಕೂಡ ಅವರ ಮಾತನ್ನು ರೆಸ್ಪೆಕ್ಟ್ ಮಾಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಟೈಟಲ್ ಕಾರ್ಡ್ ಆಗಿರ್ಬೋದು, ಈವನ್ ಸಬ್ ಟೈಟಲ್ಸಲ್ಲಿ ಕೂಡ ನಾನು ಇನ್ನು ಮಲೆನಾಡು ಅಂತ ಹಾಕೋದಿಲ್ಲ, ಮಲೆನಾಡು ಅಂತಲೇ ಹಾಕ್ತೀನಿ. ಶ್ರೀಯುತ ಪಾಂಡುರಂಗಾಜಿ. ಗೊಬ್ಬರ ಗ್ಯಾಸ್ ಮಾಡಿಕೊಟ್ಟಿದ್ದೆ. ನಿಮ್ಮ ಅಜ್ಜ ಗೊತ್ತು, ಪ್ರದೀಪನ ಓಕೆ, ಥ್ಯಾಂಕ್ ಯು.
ಇವಳು ಥರ್ಡು. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಕಾಸಾಪದ ಈ ವರ್ಷದ ಮುಂಗಾರು ಸಾಹಿತ್ಯ ಸಂಜೆ ಕಾರ್ಯಕ್ರಮ ಮುಗ್ದೇ ಬಿಡ್ತು. ಅಂಡ್ ಇದ್ರ ಮಧ್ಯೆ ಈ ವ್ಲಾಗ್ ಮೂಲಕ ನಾನು ಹೇಳೋದಷ್ಟೇ, ಕನ್ನಡ ಬೆಳೆಸಿ ಕನ್ನಡ ಉಳಿಸಿ. ಹಾಗಂತ ಇಂಗ್ಲೀಷ್ ಮಾತಾಡಲೇಬೇಡಿ ಅಂತಲ್ಲ, ನಾನು ಸಾಕಷ್ಟು ಪದಗಳನ್ನು ಹೇಳಿದ್ದೀನಿ ಇದರಲ್ಲಿ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಇಂಗ್ಲೀಷ್ ವರ್ಡ್ಸ್ ನಮ್ಮ ಕನ್ನಡದಲ್ಲಿ ನುಸುಳಿ ಹೋಗ್ಬಿಟ್ಟಿದೆ. ಅದನ್ನು ಸೆಪ್ರೇಟ್ ಮಾಡಿ ಹೇಳೋಕ್ಕೋದ್ರೆ ಈ ವ್ಲಾಗಿಗೋಸ್ಕರ ಮಾತ್ರ ಹೇಳ್ದಂಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ಫೇಕ್ ಅನ್ಸ್ಬಿಡುತ್ತೆ ಅಲ್ವಾ. ಸೊ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಅನ್ನೋದು ಹೃದಯದಲ್ಲಿರಬೇಕು. ಆ್ಯಂಡ್ ಅದು ಹೆಂಗೂ ಇದೆ. ಬಟ್ ಒಂದೇ ಒಂದು ಹೇಳ್ತೀನಿ, ಬೇರೆ ಭಾಷೆಯವ್ರು ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಅವ್ರಿಗೆ ಒಂದು ಲೈನ್ ಹೇಳಿ ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡಿ ಅಂತ. ಆ್ಯಂಡ್ ನೀವು ಕೂಡ ಕನ್ನಡದಲ್ಲೇ ಮಾತಾಡ್ಸೋದಕ್ಕೆ ಟ್ರೈ ಮಾಡಿ ಅವರನ್ನ. ಆ್ಯಂಡ್ ನಾನು ಕೂಡ ಈ ಕೆಲಸನ ಮಾಡ್ತೀನಿ. ಓಕೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಒಂದು ಅದ್ಭುತವಾದ ಲೈನೊಂದಿಗೆ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ಹೌದಾ? ಆಶಾ ಅಮೃತ ಹಸ್ತದಿಂದ ಸಾಕಣೆ. ನಾನು ಹೊರಗಡೆ ತುಪ್ಪನೇ ಹಾಕೊಳ್ಳಲ್ಲ. ಆಯ್ತಾ, ಒಮ್ಮೆಡಾ ನಾಗಮಣಿಯವರೇನು ಹಾಯ್ ಬೋಂಡ ಬಿಲ್ ಹೋಗುತ್ತಾ. ಅಧ್ಯಕ್ಷರು ಏನು ಬಡಿಸ್ತಿದ್ದಾರೆ, ಫುಲ್ಲು ಬ್ಯುಸಿ. ಚಕ್ಲಿ ಆ್ಯಂಡ್ ದೆನ್ ಅದೆಂತ ಉಂಡೆ, ಎಂತ ಉಂಡೆ? ಓಕೆ, ಥ್ಯಾಂಕ್ ಯು. ಮಿಸ್ ಕಲ್ಪನಾ ಅವ್ರು ಏನು, ಅಯ್ಯೋ ಮಿಕ್ಸ್ ಆಗುತ್ತೆ, ಮತ್ತೆ ಬರಲಾ? ಖಾರ ಶೇವ್ ಆಯ್ತಾ? ಕಾಫಿ ಬರ್ತೀನಿ. ಕೊಡಿ. ಇಲ್ಲ, ನಾ ತಗೊಂಡು ತೋರಿಸಿ ಕಿತ್ತಳೆ ಹಣ್ಣು.